ಶಿರಸಿ ಅಂದ ತಕ್ಷಣ ಒಂದು ಆಹ್ಲಾದ ಮೂಡತ್ತೆ ಅಲ್ಲಿ. ನಮ್ಮ ಕನಸಿನ ಶಿರಸಿ ಆಗ್ಬೇಕಾದ್ರೆ ಇನ್ನು ತುಂಬಾ ಕೆಲಸ ಇದೆ. ಅಲ್ಲಿ ಪ್ರದೇಶ ಇದೆ ತಮ್ಮಡಿ ಕಲ್ಲಾಳ ಅಂತ. ತಮ್ಮಡಿ ಕಲ್ಲಾಳ ಅಲ್ಲಿ ಶಿರಸಿಯಲ್ಲಿ ನಡೆದ ಒಂದು ಕಾಳಗದ ಉಲ್ಲೇಖ ಬರುತ್ತೆ. ಟೌನ್ ಆಗಿ ಮಾಡಿದವನು ರಾಮಚಂದ್ರ ನಾಯಕ, ಚನ್ನಪಟ್ಟಣ ಅಂತ. ಈಗಲೂ ಶಿರಸಿಯಲ್ಲಿ ಸಿಪಿ ಬಜಾರ್ ಅಂತ ಒಂದಿದೆ. ಕೋಟೆ ಕೆರೆ ಅಂತಾನೆ ಅದಕ್ಕೆ ಹೆಸರು. ಕೋಟೆಯ ಉಲ್ಲೇಖ ಬರುತ್ತೆ. ಆಮೇಲೆ ಅರಮನೆ ಅವಶೇಷ ಸ್ವಲ್ಪ ಮಟ್ಟಿಗಿದೆ. ಈಗ ಲಕ್ಷ್ಮಿ ಥಿಯೇಟರ್ ಅಂತ ಒಂದಿತ್ತು ಶಿರಸಿಯಲ್ಲಿ, ಲಕ್ಷ್ಮಿ ಟಾಕೀಸ್ ಅಂತ ಫೇಮಸ್. ಈಗ ಟಾಕೀಸ್ ನಿಂತ್ಕೊಂಡು ಈಗ ಅದೊಂದು ಬೇರೆ ಒಂದು ಇದಾಗ್ಬಿಟ್ಟಿದೆ, ಅಂಗಡಿ ಬಂದಿದೆ, ಅಲ್ಲಿ ದೊಡ್ಡ ಅಂಗಡಿ ಬಂದಿದೆ. ಅಲ್ಲಿ ಆ ಥಿಯೇಟರ್ ಇದ್ದ ಜಾಗದಲ್ಲಿ ಅರಮನೆ ಇತ್ತು ಹೇಳುವಂತ ಒಂದಷ್ಟು ದಾಖಲೆಗಳು ನಮ್ಗೆ ಸಿಕ್ಕಿದೆ. ಆಯ್ತಾ. ಕೋಟೆ ಗಲ್ಲಿ ಅಂತಾನು ಒಂದಿದೆ. ಕೋಟೆ ಗಲ್ಲಿ ಮಾಡಿದ್ದು. ಕೆರೆಯೊಂದರಲ್ಲಿ ವಿಗ್ರಹ ದೊರಕಿದಾಗ ಅವರೆಲ್ಲ ಹೋಗಿ ಏನು ಮಾತಂದ್ರೆ ನಿಮ್ಮಲ್ಲಿ ಕೋಣ ಬಲಿ ಆಗ್ತಾ ಇದೆ ಅಂತ ಗೊತ್ತಾಗಿದೆ ನನಗೆ. ಅನಾಶಿನಿ ನದಿಯ ಮೂಲ ಶಿರಸಿಯಲ್ಲೇ ಇದೆ. ಶಿವಾನಂದ್ ರಿಪೋರ್ಟ್ ಕೂಡ ನಾನು ಓದಿದ್ದು ಅಲ್ಲಿಂದಾನೆ. ಹೀಗಾಗಿ ಬುಕಾನನ್ನು ಸರ್ಕಾರ ಮಸಾಲೆ ದೋಸೆ, ಕಬ್ಬಿನ ಹಾಲಿಂದ ಅವೆಲ್ಲ ಫೇಮಸ್. ಶಿರಸಿಯ ಅಪ್ಪೆಮಿಡಿ, ಉಪ್ಪಿನಕಾಯಿ ಅಪ್ಪೆಮಿಡಿ ಇವೆಲ್ಲ ಫೇಮಸ್. ಏಲಕ್ಕಿ, ಮೆಣಸು ಸೊಪ್ಪೆ ಚೆನ್ನಾಗಿ ಪೆಪ್ಪರ್ ಕ್ವೀನ್ ಅಂತ ಕರೀತಾ ಇದ್ರು. ಬಹಳ ಚೆನ್ನಾಗಿ ಹೋದ ಸಂಚಿಕೆಯಲ್ಲಿ, ಕಳೆದ ಸಂಚಿಕೆಯಲ್ಲಿ ಗೋಂಡೆ ಮಠಗಳ ಬಗ್ಗೆ ಪೂರ್ಣವಾಗಿ ಮಾಹಿತಿನ ಕೊಡ್ರಿ. ಈಗ ನಾವು ಶಿರಸಿ, ಯಾಕಂದ್ರೆ ಉತ್ತರ ಕನ್ನಡ ಅಂದ ತಕ್ಷಣ ಬಹುಶಃ ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲಾ ಅರ್ಹತೆಗಳನ್ನ ಹೊಂದಿರುವಂತ ಅಪಾರ ಇತಿಹಾಸವನ್ನು ಹೊಂದಿರುವಂತ, ಬಹುಶಃ ನಾವೆಲ್ಲ ಬಾಲ್ಯದಿಂದನೂ ನೋಡ್ಕೊಂಡು ಬಂದಂತ ಊರು ಒಂದು ಶಿರಸಿ ಇತಿಹಾಸನ ಹೇಳ್ಬೇಕು ಅಂತ ಹೇಳಿ ತಗೊಂಡು. ಖಂಡಿತ. ಶಿರಸಿ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಒಂದು ಆಹ್ಲಾದ ಮೂಡತ್ತೆ, ನನ್ಗೆ ಗೊತ್ತಿರೋ ಹಾಗೆ. ಈಗ ಬೆಂಗಳೂರು, ಬಳ್ಳಾರಿ ಎಲ್ಲೇ ಇದ್ರೂ ಕೂಡ ಶಿರಸಿ ಅಂದ ತಕ್ಷಣ ಒಂದು ಆಹ್ಲಾದ ಮೂಡತ್ತೆ. ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣ ಈಗ ಮೊದ್ಲಿನ ತರ ಅಷ್ಟು ತಂಪಾಗಿ ಇಲ್ಲದೆ ಹೋದ್ರು ಕೂಡ ಇನ್ನು ಆ ಹಳೆಯ ಪ್ರಭಾವನೆ ಅಷ್ಟು ಕೆಲಸ ಮಾಡಿಸತ್ತೆ. ಒಂದು ಒಳ್ಳೆಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಗರ ಶಿರಸಿ. ಆದ್ರೆ ಇನ್ನೂ ಅದನ್ನ ಬ್ಯೂಟಿಫುಲ್ ಆಗಿ ನಾವು ಅದನ್ನ ಬಿಲ್ಡ್ ಮಾಡಬಹುದಿತ್ತು. ಆದ್ರೆ ಅದು ಆಗಿಲ್ಲ ಹೇಳುವಂತ ಒಂದು ಬೇಸರವೂ ನನಗಿದೆ. ನಮ್ಮ ಕನಸಿನ ಶಿರಸಿ ಆಗ್ಬೇಕಾದ್ರೆ ಇನ್ನು ತುಂಬಾ ಕೆಲಸ ಇದೆ. ಅಲ್ಲಿ ಸಾಂಸ್ಕೃತಿಕವಾಗಿ ಇನ್ನೂ ಮೆರುಗು ಹೆಚ್ಚಿಸಬೇಕು, ಆ ಪ್ರದೇಶದ ಮೆರುಗನ್ನ ಹೆಚ್ಚಿಸಬೇಕು. ಆವಾಗ ಅದಕ್ಕೆ ಅದು ಹೊಂದಿರುವ ಪ್ರಾಮುಖ್ಯತೆಗೊಂದು ಬೆಲೆ ಬರುತ್ತದೆ. ಆಯ್ತಾ. ಈ ಶಿರಸಿಗೆ 1000ಕ್ಕೂ ಹೆಚ್ಚು ವರ್ಷಗಳ ಅಧಿಕೃತ ಇತಿಹಾಸ ಇದೆ. 1000ಕ್ಕೂ ವರ್ಷಗಳ ಹೆಚ್ಚಿನ ಇತಿಹಾಸ ಇದೆ. ಯಾಕೆಂದ್ರೆ ಸಿದ್ದಾಪುರ ಸಮೀಪ ಒಂದು ಪ್ರದೇಶ ಇದೆ, ತಮ್ಮಡಿ ಕಲ್ಲಾಳ ಅಂತ. ತಮ್ಮಡಿ ಕಲ್ಲಾಳ ಅಲ್ಲಿ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಶಿರಸಿ ಉಲ್ಲೇಖ ಇದೆ. ಅದು 10ನೇ ಶತಮಾನದ ಶಾಸನ. 10ನೇ ಶತಮಾನದ ಶಾಸನವೊಂದರಲ್ಲಿ ಶಿರಸಿಯ ಉಲ್ಲೇಖ ಇದೆ ಎಂಬಲ್ಲಿಗೆ ಅಧಿಕೃತವಾಗಿ 1000 ವರ್ಷದ ಹಿಂದೆ ಶಿರಸಿ ಇತ್ತು ಹೇಳೋದಕ್ಕೆ ಸಾಕ್ಷಿ. ಅದಕ್ಕೂ ಮೊದಲೇ ಇತ್ತು, ಬಟ್ ಅಫಿಷಿಯಲಿ ನಾವು ಅನೌನ್ಸ್ ಮಾಡಬೇಕು ಅಂತಂದ್ರೆ ಒಂದು ರೆಕಾರ್ಡ್ ಬೇಕಲ್ಲ. ಇದನ್ನ ರೆಕಾರ್ಡ್ ಆಗಿ ಇಟ್ಕೊಂಡ್ರೆ 1000 ವರ್ಷ ಅಂತೂ ಸಿಕ್ಕೇ ಸಿಗುತ್ತೆ. ಸಾಕ್ಷೀಕರಿಸೋದಕ್ಕೆ ಮೊದಲನೇದಾಗಿ ಅತ್ಯಂತ ಪ್ರಾಚೀನ ದಾಖಲೆ ಶಾಸನೋಕ್ತವಾಗಿ 10ನೇ ಶತಮಾನದ ಶಾಸನ. ಅದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಶಿರಸಿಯಲ್ಲಿ ನಡೆದ ಒಂದು ಕಾಳಗದ ಉಲ್ಲೇಖ ಬರುತ್ತೆ. ಒಂದು ದೊಡ್ಡ ಯುದ್ಧ ನಡೆದಿತ್ತು. ಅಲ್ಲಿ ಸಾವಿರಾರು ಪ್ರಾಣಹಾನಿಗಳಾಗಿದ್ದು, ಸೈನಿಕರ ಪ್ರಾಣಹಾನಿಗಳಾಗಿದ್ದು. ಮತ್ತೆ ಆ ಊರಿಗೆ ಹೆಸರು ಆಗ ಬೇರೆ ಇತ್ತು, ಶಿರಿಯೂರು ಅಂತ ಇತ್ತು ಅಂತ ಆ ಶಾಸನ ಹೇಳ್ತದೆ. ಶಿರಿಯೂರಿನಲ್ಲಿ ನಡೆದ ಮಹಾ ಕದನದ ಉಲ್ಲೇಖ ಆ ಶಾಸನದಲ್ಲಿ ಇದೆ. ಅಂದ್ರೆ ಈಗ ಅಲ್ಲಿ ಯಾವುದು ಬಯಲು ಪ್ರದೇಶ ಇದೆಯಲ್ಲ ಶಿರಸಿಯಲ್ಲಿ, ಅದನ್ನ ನಾವು ಬಹುಶಃ ಕದನ ನಡೆದ ಸ್ಥಳ ಅಂತ ತಿಳ್ಕೋಬಹುದೇನೋ. ಆ ಪ್ರದೇಶದಲ್ಲಿ ಈಗ ಸುಮಾರು ಬಯಲುಗಳಿದೆ. ವಿಕಾಸಾಶ್ರಮ ಬಯಲು ಅಂತ ಇದೆ. ಜಾತ್ರೆಯ ಸಂದರ್ಭದಲ್ಲಿ
ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದು ಹೌದು. ಸೊ ಅದು ಇರಬಹುದು, ಹ್ಮ್. ಆ ಕಾಳಗನ್ನಡದ ಪ್ರದೇಶ ಅದು ಇರಬಹುದು, ಜಾತ್ರೆ ಬಸ್ ಸ್ಟ್ಯಾಂಡ್ ಅದು ಇರಬಹುದು, ಆ ಪ್ರದೇಶದಲ್ಲೂ ಇರಬಹುದು. ಹ್ಮ್. ಮತ್ತೆ ಶಿರಸಿ ಆ ಟೈಮಲ್ಲಿ ತುಂಬಾ ಕುಗ್ರಾಮ ಆಗಿತ್ತು. ಹೌದು. ತುಂಬಾ ಅಂದ್ರೆ ತುಂಬಾ ಕುಗ್ರಾಮ. ಹ್ಮ್. ಆ ಕುಗ್ರಾಮವನ್ನ ಟೌನ್ ಆಗಿ ಮಾಡಿದವನು ರಾಮಚಂದ್ರ ನಾಯಕ, ಸೋದೆ ರಾಮಚಂದ್ರ ನಾಯಕ. ಸೊ ಒನ್ ಟೈಮ್ ಅವನು ಶಿರಸಿಗೆ ಅವನ ರಾಣಿಯೊಡನೆ ಬಂದಾಗ ಅವಳಿಗೆ ಆ ಪ್ರದೇಶದ ವಿಶೇಷವಾದ ಈ ಶಿರೀಷ ವೃಕ್ಷಗಳು, ಶಿರೀಷ ಪುಷ್ಪ ಅಂತ ಬರುತ್ತೆ, ಅದೊಂದು ಜಾತಿ ಹೂ, ಶಿರೀಷ ಪುಷ್ಪ. ಅದಕ್ಕೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಕರೀತಾರೆ, ಆ ಭಾಗದಲ್ಲಿ ಶಿರೀಷ ಪುಷ್ಪ ಅಂತ. ಆ ಪುಷ್ಪವನ್ನ ನೋಡಿ ಅವಳು ಆಕರ್ಷಿತಳಾದಂತೆ. ಒಟ್ಟಾರೆಯಾಗಿ ನಾವು ಈ ಪ್ರದೇಶವನ್ನು ಡೆವಲಪ್ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತ ಅವಳಿಗೆ. ತುಂಬಾ ಸುಂದರವಾಗಿದೆ ಈ ಪ್ರದೇಶ, ಇದನ್ನ ಡೆವಲಪ್ ಮಾಡಿ ಸೆಕೆಂಡ್ ಕ್ಯಾಪಿಟಲ್ ಮಾಡ್ಕೊಳ್ಳೋಣ ನಾವು. ಮೇನ್ ಕ್ಯಾಪಿಟಲ್ ಸೋಂದ, ಸೆಕೆಂಡ್ ಕ್ಯಾಪಿಟಲ್ ಇನ್ನು ಮಾಡ್ಕೊಳ್ಳೋಣ ಅಂತ ಅವಳ ಪತ್ನಿ ಚಿನ್ನಮ್ಮಾಜಿ ಹೇಳ್ತಾಗ ಅವಳ ಆಸೆಯಂತೆ ರಾಮಚಂದ್ರ ನಾಯಕ ಅಲ್ಲಿ ಕೆರೆ, ಕಾಲುವೆ, ಬಾವಿ, ಕೋಟೆ, ದೇವಾಲಯಗಳು, ರಸ್ತೆಗಳು ಎಲ್ಲ ನಿರ್ಮಾಣ ಮಾಡಿಸಿ ಅದಕ್ಕೆ ಅವಳ ಹೆಸರೇ ಹೇಳ್ತಾನೆ ಚನ್ನಪಟ್ಟಣ ಅಂತ. ಈಗಲೂ ಶಿರಸಿಯಲ್ಲಿ ಸಿಪಿ ಬಜಾರ್ ಅಂತ ಒಂದಿದೆ, ಚನ್ನಪಟ್ಟಣ ಬಜಾರ್. ಈಗಲೂ ಆ ಚನ್ನಪಟ್ಟಣ ಈಗಲೂ ಆ ಹೆಸರು ಉಳ್ಕೊಂಡು ಬಂದಿದೆ. ಒಂದ್ ಟೈಮ್ ಅಲ್ಲಿ ಎಂಟೈರ್ ಶಿರಸಿಗೂ ಅದೇ ಹೆಸರು ಇತ್ತು. ಈ ಶಿರಸಿ ಅಂತ ಆಗಿರ್ಬೋದು, ಬಟ್ ಎಂಟೈರ್ ಹೆಸರು ಚನ್ನಪಟ್ಟಣ ಅಂತ ಇತ್ತು. ಸೊ ಕೋಟೆ ಎಲ್ಲಿತ್ತು, ಅರಮನೆ ಎಲ್ಲಿತ್ತು, ಅದೆಲ್ಲ ನಾಶ ಆಗಿದೆ ಈಗ. ಈಗಲೂ ಕೋಟೆ ಕೆರೆ ಅಂತ ಕರೀತಾರೆ, ಒಂದ್ ಕೆರೆ ಇದೆ ಅಲ್ಲಿ, ಕೋಟೆ ಕೆರೆ ಅಂತಾನೆ ಅದಕ್ಕೆ ಹೆಸರು, ಕೋಟೆಯ ಉಲ್ಲೇಖ ಬರುತ್ತೆ. ಆಮೇಲೆ ಅರಮನೆ ಅವಶೇಷ ಸ್ವಲ್ಪ ಮಟ್ಟಿಗಿದೆ. ಈಗ ಲಕ್ಷ್ಮಿ ಥಿಯೇಟರ್ ಅಂತ ಒಂದಿತ್ತು ಶಿರಸಿಯಲ್ಲಿ, ಲಕ್ಷ್ಮಿ ಟಾಕೀಸ್ ಅಂತ ಫೇಮಸ್. ಈಗ ಟಾಕೀಸ್ ನಿಂತ್ಕೊಂಡು ಈಗ ಅದೊಂದು ಬೇರೆ ಒಂದು ಇದಾಗ್ಬಿಟ್ಟಿದೆ, ಅಂಗಡಿ ಬಂದಿದೆ, ಅಲ್ಲಿ ದೊಡ್ಡ ಅಂಗಡಿ ಬಂದಿದೆ. ಅಲ್ಲಿ ಆ ಥಿಯೇಟರ್ ಇದ್ದ ಜಾಗದಲ್ಲಿ ಅರಮನೆ ಇತ್ತು ಹೇಳುವಂತ ಒಂದಷ್ಟು ದಾಖಲೆಗಳು ನಮ್ಗೆ ಸಿಕ್ಕಿದೆ. ಆಯ್ತಾ. ಕೋಟೆ ಗಲ್ಲಿ ಅಂತಾನು ಒಂದಿದೆ, ಕೋಟೆ ಗಲ್ಲಿ ಅಂತಾನು ಒಂದಿದೆ. ಹೀಗಾಗಿ ಆಮೇಲೆ ಅಗಸೆ ಬಾಗಿಲು ಅಂತ ಒಂದಿದೆ. ಅವೆಲ್ಲ ಐತಿಹಾಸಿಕ ಕುರುಹಿನ ಪ್ರದೇಶಗಳು, ಅಲ್ಲೆಲ್ಲ ನಮಗೆ ಸಿಗತ್ತೆ, ಈ ಕೋಟೆಯ ಕುರುಹುಗಳು ಸಿಗತ್ತೆ. ಸೊ ಬ್ರಿಟಿಷ್ ಟೈಮಲ್ಲೂ ನೋಡಿ, ಅಂದ್ರೆ ಆ ಟೈಮಲ್ಲಿ ಈ ರಾಜ ರಾಣಿ ಮೇಲೆ ಇಷ್ಟು ಪ್ರೀತಿ ಇತ್ತು, ಹೆಂಡತಿ ಹೇಳ್ದಂಗೆ ಎಷ್ಟು ಕೇಳ್ತಿದ್ದ ಹೇಳೋದಕ್ಕೆ ದಾಖಲೆ. ಇವನನ್ನ ಕೆಲವು ದಾಖಲೆಗಳು ಸೋಂದೇಕಿ ರಾಣಿಕ ರಾಜ ಅಂತ ಕರೆದಿದ್ರು. ನೋಡಿ, ಆತರ ಯಾವ್ದೋ ಒಂದು ದಾಖಲೆಯಲ್ಲಿ ಈ ತರನು ಓದಿದ್ ನೆನಪಿದೆ ನನಗೆ, ಹಳೆ ದಾಖಲೆಯಲ್ಲಿ. ಅಂದ್ರೆ ಅಷ್ಟು ಪತ್ನಿಯ ಮಾತಿಗೆ ಬೆಲೆ ಕೊಡುವ ರಾಜ ಆಗಿದ್ದ ಅವನು. ನಾವೀಗ ಸರಳ ಭಾಷೆಯಲ್ಲಿ ಅಮ್ಮವ್ರ ಗಂಡ ಅಂತ ಹೇಳ್ಬೋದು, ಆದ್ರೆ ಅದನ್ನ ನಾವ್ ಹೆಂಗ್ ತಗೋಬೇಕು ಅಂತಂದ್ರೆ, ರಾಣಿ ಮಾತಿಗೆ ರಾಜ ಅಷ್ಟು ಬೆಲೆ ಕೊಡ್ತಾ ಇದ್ದ, ಆ ರೀತಿ ತಗೋಬಹುದಲ್ಲ ನಾವು. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎಸ್ ಅಮ್ಮವ್ರ ಗಂಡ, ನಾವ್ ಈ ರೀತಿನೂ ತಗೋಬಹುದಲ್ಲ. ಬೆಲೆ, ಸ್ತ್ರೀಯರಿಗೆ ಎಷ್ಟು ಬೆಲೆ ಇತ್ತು ಅದನ್ನು ತಗೋಬೇಕ. ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ, ನೆಗೆಟಿವ್ ಆಗಿ ನೋಡೋದಕ್ಕಿಂತ ಅಲ್ವಾ. ಆಮೇಲೆ ಮುಸ್ಕಿನ ಬಾವಿ ಅಂತ ಒಂದು ಪ್ಲೇಸ್ ಇದೆ, ಬ್ಯೂಟಿಫುಲ್ ಇದೆ. ಅದು ಸದಾಶಿವರಾಯನ ಟೈಮ್ ಅಲ್ಲಿ ಆಗಿದ್ದು. ಸದಾಶಿವರಾಯ ತನ್ನ ಪ್ರೇಯಸಿಗೋಸ್ಕರ ಆತ ಅವಳು ಸ್ನಾನ ಮಾಡ್ಲಿಕ್ಕೋಸ್ಕರನೇ ಮಾಡಿಸಿದಂತ ಒಂದು ಸ್ವಿಮ್ಮಿಂಗ್ ಪೂಲ್ ಅದು. ಅದು ಮುಸುಕಿನ ಬಾವಿ, ಮುಸುಕಿನ ಬಾವಿ ಅದು. ಯಾಕೆ ಮುಸುಕು ಗೊತ್ತಾ? ಅದು ಯಾರಿಗೂ ಕಾಣಲ್ಲ. ಅವಳು ಫ್ರೀಯಾಗಿ ಸ್ನಾನ ಮಾಡ್ತಾ ಇದ್ರು ಕೂಡ ಸಾರ್ವಜನಿಕರು ಅದನ್ನ ನೋಡುವ ಹಾಗಿಲ್ಲ, ಅಂತ ವ್ಯವಸ್ಥೆ, ಅಂಡರ್ ಗ್ರೌಂಡ್ ಫೆಸಿಲಿಟಿ ಹಂಗಿತ್ತು. ಅದು ಮುಸುಕಿನೊಳಗಡೆ ಇತ್ತದು, ಈಗ ಓಪನ್ ಆಗಿದೆ ಅದು. ಆಯ್ತಾ, ಮೊದ್ಲು ಮುಸುಕಿನೊಳಗಡೆನೆ ಇತ್ತು, ಅದಕ್ಕಾಗಿ ಮುಸುಕಿನ ಬಾವಿ. ಅರ್ಥ ಆಯ್ತಾ? ಆಮೇಲೆ ನಂಗೆ ಅಲ್ಲಿಂದ ಒಂದು 500 ಮೀಟರ್ ಒಂದು ವಿಚಿತ್ರವಾದ ಸ್ಮಾರಕ ಸಿಕ್ಕಿತ್ತು ನನಗೆ, ಈಗ ಒಂದು 10 ವರ್ಷದ ಹಿಂದೆ. ಅದು ಈಗ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿಂದ ಇಲ್ಲಿ ಕನೆಕ್ಷನ್ ಇತ್ತದು. ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದನೇ ಅಲ್ಲಿಗೆ ಡೈರೆಕ್ಟ್ ಆಗಿ ಅವಳು ಹೋಗ್ತಿದ್ಲೋ ಏನೋ, ಸಾಧ್ಯತೆನೂ ಇತ್ತು. ಅದೆಲ್ಲ ನಾವು ಎಕ್ಸ್ಕವೇಟ್ ಮಾಡಿದ್ರೆ ಇನ್ನು ಪತ್ತೆ ಹಚ್ಚಬಹುದು, ಬಟ್ ಎಕ್ಸ್ಕವೇಟ್ ಮಾಡಕ್ ಸ್ಥಿತಿ ಒಳಗಡೆ ಇಲ್ಲ. ಅಲ್ಲೆಲ್ಲ ಈಗ
ಬಿಲ್ಡಿಂಗ್ಗಳು, ಮನೆಗಳು, ರೆಸಿಡೆನ್ಷಿಯಲ್ ಏರಿಯಾ ಆಗ್ಬಿಟ್ಟಿದೆ. ಅಘನಾಶಿನಿ ನದಿಗೆ ಅಲ್ಲ ಹಂಗಲ್ಲ. ಇದೇ ಈಗ ಮುಸುಕಿನ ಬಾವಿ ಹೇಳಿದ್ನಲ್ಲ, ಮುಸುಕಿನ ಬಾವಿಯಿಂದ ಒಂದು ಬಾಗಿಲಿತ್ತಂತ ಮೊದಲು, ಈ ಹಿರಿಯರು ನೋಡಿದವರು ಇದ್ದಾರೆ. ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಇಂಥದ್ದೇ ಮುಸುಕಿನ ಬಾವಿಯ ರೀತಿಯದ್ದೇ ಒಂದು ವಿಚಿತ್ರವಾದ ಕಲ್ಲಿನ ಸ್ಮಾರಕ ನಾ ಪತ್ತೆ ಹಚ್ಚಿದೀನಿ. ಆಯ್ತಾ? ಅದ್ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಕನೆಕ್ಷನ್ ಇತ್ತು ಅಂತ. ಅವಳು ಇಲ್ಲಿಂದ ಹೋಗ್ತಿದ್ಲೋ ಏನೋ ಅಲ್ಲಿಗೆ, ಏನೋ ಒಟ್ಟಾರೆ ವಿಚಿತ್ರವಾಗಿತ್ತು ಅದು. ಟೋಟಲಿ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ಇದು ನಿರ್ಮಾಣ ಆಗಿದೆ. ಸೊ ಯಾಕೆ ಇಂಡೋ ಇಸ್ಲಾಮಿಕ್ ಅಂತ, ಅದಕ್ಕೂ ಒಂದು ಕಾರಣ ಇದೆ. ಆದಿಲ್ ಶಾಹಿ ಇನ್ಫ್ಲುಯೆನ್ಸ್. ಸೋದೆ ಅರಸರು ಆದಿಲ್ ಶಾಹಿಗಳು ಒಳ್ಳೆ ಸ್ನೇಹಿತರಾಗಿದ್ರು. ಕೆಳದಿ ರಾಜರಿಗೂ ಸೋದೆ ರಾಜರಿಗೂ ಆಗ್ತಾ ಇರ್ಲಿಲ್ಲ. ಅವರಿಬ್ರು ಯುದ್ಧಕ್ಕೆ ಬಂದಾಗ ಇವ್ರು ಹೆಲ್ಪಿಗೆ ಬರ್ತಾ ಇದ್ದವ್ರು ಆದಿಲ್ ಶಾಹಿಗಳಾಗಿದ್ರು. ನೋಡಿ, ಅಲ್ಲಿ ಧರ್ಮ ಕೆಲಸ ಮಾಡ್ತಾ ಇರ್ಲಿಲ್ಲ, ಸ್ನೇಹ ಕೆಲಸ ಮಾಡ್ತಾ ಇತ್ತು. ನಾವೀಗ ಏನೇನೋ ಕಚ್ಚಾಡ್ಕೋತಾ ಇದ್ದೀವಿ. ಬಟ್ ಸೋದೆ ಅರಸರ ಕಾಲದಲ್ಲಿ ಈ ಹಿಂದೂಗಳು ಮತ್ತು ಮುಸ್ಲಿಮರು ಎಷ್ಟು ಫ್ರೆಂಡ್ಸ್ ಆಗಿದ್ರು ಹೇಳೋದಕ್ಕೆ ದಾಖಲೆ ಇದೆ. ನೋಡಿ, ಪರಸ್ಪರ ಇವರಿಬ್ರದ್ದು ಒಂದೇ ಪಂಥ. ಈ ಕೆಳದಿ ರಾಜರದ್ದು ಸೋದೆ ರಾಜರದ್ದು ಇಬ್ರು ವೀರಶೈವರು. ಇವರಿಬ್ರು ಪರಸ್ಪರ ಹೊಡ್ಕೋತ್ ಸಾಯ್ತಿದ್ರು. ಆದ್ರೆ ಸೋದೆ ಅರಸರಿಗೆ ಹೆಲ್ಪಿಗೆ ಬರ್ತಾ ಇದ್ದವರು ಇಸ್ಲಾಂ, ಆದಿಲ್ ಶಾಹಿ ರಾಜರು. ಇದು ಒಂದು ಮೆಸೇಜ್ ಆಗತ್ತೆ. ಇದು ನಾವು ಧರ್ಮದ ಹೆಸರಿನಲ್ಲಿ ಹೊಡ್ಕೊಳ್ತೇವಲ್ಲ, ಇತಿಹಾಸ ನಮ್ಗೆ ತಿಳಿಸ್ಕೊಡುವಂತ ಪಾಠ ಇದೆಯಲ್ಲ, ಅರ್ಥ ಮಾಡ್ಕೋಬೇಕು. ಯಾರ್ಯಾರೋ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೆ ಧರ್ಮ ಜಾತಿ ಈ ಹೆಸರಿಂದ ಅವ್ರು ಲಾಭ ಮಾಡ್ಕೋತಿದ್ದಾರೆ. ಜನರು, ಸಾರ್ವಜನಿಕರು ಸಾಯ್ತಾ ಇದ್ದಾರೆ. ಈ ಇತಿಹಾಸ ಇದೆಲ್ಲ ನಮ್ಗೆ ಪಾಠವಾಗಿ ನಮಗೆ ಪರಿಣಮಿಸ್ತದೆ. ನೋಡಿ ಹೇಗೆ ಹಿಂದೂ ಮುಸ್ಲಿಂ ಎಷ್ಟು ಚೆನ್ನಾಗಿದ್ರು ಆ ಟೈಮಲ್ಲಿ. ಈಗಲೂ ಸ್ವರ್ಣವಲ್ಲಿ ಮಠದ ರಥಯಾತ್ರೆ ಸಂದರ್ಭದಲ್ಲಿ ರಥವನ್ನ ಕಟ್ಟುವವರು ಪ್ರತಿ ವರ್ಷ ಮುಸ್ಲಿಮರೇ ರಥ ಕಟ್ಟಬೇಕು. ಈ ಪದ್ಧತಿ ಅನುಚಾನವಾಗಿ ಹಿಂದೆ ನಡ್ಕೊಂಡು ಬರ್ತಾ ಇದೆ ಇವತ್ತಿಗೂ. ಸೊ ಇದು ಸೋಂದಾದ ಈ ಸಹಿಷ್ಣುತೆಯ ಸಂದೇಶ ಇದೆ. ಇವೆಲ್ಲ ಬಹಳ ಅದ್ಭುತವಾದ ಸಂಗತಿಗಳು. ಹೀಗಾಗಿ ಶಿರಸಿ ತುಂಬಾ ಅದ್ಭುತವಾದ ಇತಿಹಾಸ ಹೊಂದಿದೆ. ಶಿರಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಇದೆ, ಶಿರಸಿಯಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಆಮೇಲೆ ಶಂಕರನಾರಾಯಣ ದೇವಸ್ಥಾನ ಇದೆ. ಈ ಶಂಕರನಾರಾಯಣ ದೇವಸ್ಥಾನ ತುಂಬಾ ಪ್ರಾಚೀನ, 11-12ನೇ ಶತಮಾನದ್ದು. ಮಹಾಗಣಪತಿ ದೇವಸ್ಥಾನ ರಾಯರಪೇಟೆಯಲ್ಲಿ ಇದೆ. ಇದೇ ಈ ಶಿರಸಿ ಸ್ಥಾಪಕ ಇದ್ದಾನಲ್ಲ, ಅವನೇ ಸ್ಥಾಪನೆ ಮಾಡಿದ್ದು ಅದು ಕಟ್ಟಡ. ಅವನೇ ಕಟ್ಟಿದ್ದು 1604ರಿಂದ 1610ರ ಮಧ್ಯದಲ್ಲಿ, ಆ 6 ವರ್ಷಗಳ ಮಧ್ಯದಲ್ಲಿ ಕಟ್ಟಿದ ದೇವಾಲಯ ಅದು, ಶಿರಸಿಯ ದೊಡ್ಡ ಗಣಪತಿ ಮಹಾದೇವಾಲಯ. ಆಮೇಲೆ ಮಾರಿಕಾಂಬಾ ದೇವಾಲಯವನ್ನು ಸೋದೆ ಸದಾಶಿವರಾಯ ಸ್ಥಾಪನೆ ಮಾಡಿದ್ದು. ಕೆರೆಯೊಂದರಲ್ಲಿ ವಿಗ್ರಹ ದೊರಕಿದಾಗ ಅವರೆಲ್ಲ ಹೋಗಿದ್ದು ಸದಾಶಿವರಾಯನ ಹತ್ರ ಹೆಲ್ಪ್ ಮಾಡಿ ಅಂತ. ಆಗ ಸದಾಶಿವರಾಯ ಪ್ರತಿಷ್ಠಾಪನೆ ಮಾಡಿಸಿ, ಮಾರಿಕಾಂಬೆಯನ್ನ ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲಿ ಅದಕ್ಕೆ ಗರ್ಭಗುಡಿಯನ್ನ ನಿರ್ಮಾಣ ಮಾಡಿ ಕೊಡ್ತಾನೆ. ಆಮೇಲೆ ಅದೆಲ್ಲ ಡೆವಲಪ್ ಆಯ್ತು, ಅದು ಬೇರೆ ಬೇರೆ ಟೈಮ್ ಅಲ್ಲಿ. ಆದ್ರೆ ಅದನ್ನ ಮೂಲ ನಿರ್ಮಾಣ ಸೋದೆ ಸದಾಶಿವರಾಯ. ಮಾರಿಕಾಂಬಾ ದೇವಾಲಯದ ಇತಿಹಾಸ ಅದ್ಭುತ ಇದೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿಗೆ ಬಂದಿದ್ರು. ಶಿರಸಿಗೆ ಬಂದಾಗ ಅಲ್ಲಿ ಆ ದೇವಾಲಯದವರೆಲ್ಲ ಗಾಂಧೀಜಿಯವರನ್ನ ಆಹ್ವಾನ ಮಾಡ್ತಾರಂತೆ, ಟೆಂಪಲ್ಗೆ ಬನ್ನಿ ಅಂತ. ಆಗ ಗಾಂಧೀಜಿಯವರು ಒಂದು ಷರತ್ತನ್ನ ವಿಧಿಸ್ತಾರೆ. ನಾನು ಒಂದು ಮಾತನ್ನ ಹೇಳ್ತೇನೆ, ಅದನ್ನ ನೀವು ನಡೆಸ್ಕೊಡ್ತೀರಿ ಹೇಳಾದ್ರೆ ನಾನು ಟೆಂಪಲ್ಗೆ ಬರ್ತೇನೆ. ಏನು ಮಾತು ಅಂದ್ರೆ, ನಿಮ್ಮಲ್ಲಿ ಕೋಣ ಬಲಿ ಆಗ್ತಾ ಇದೆ ಅಂತ ಗೊತ್ತಾಗಿದೆ ನನಗೆ, ಆ ಬಲಿಯನ್ನು ನಿಲ್ಲಿಸಬೇಕು, ನೀವು ನಿಲ್ಲಿಸ್ತೀರಿ ಹೇಳುವಂತ ನೀವು ಭರವಸೆ ಕೊಟ್ರೆ ನಾನು ಈಗಲೇ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಭರವಸೆ ಕೊಟ್ಟು ಗಾಂಧೀಜಿಯವರು ಹೋದ್ರಂತೆ. ಅಲ್ಲಿಂದ ಇಲ್ಲಿವರೆಗೂ ಕೋಣ ಬಲಿ ಇಲ್ಲ, ಬದಲಾಗಿ ಬೇರೆ ರೀತಿಯಲ್ಲಿ ಆ ಇಂಜೆಕ್ಟ್ ಮಾಡಿ ಒಂದು ರಕ್ತವನ್ನ ಸ್ವಲ್ಪ ತೆಗೆದು, ಕೋಣದ ರಕ್ತವನ್ನು ತೆಗೆದು ಅರ್ಪಣೆ ಮಾಡುವಂತ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಇವೆಲ್ಲ ಶಿರಸಿಯ ಇತಿಹಾಸದ ಪುಟಗಳಲ್ಲಿ ನಮಗೆ ಸಿಗುವಂತಹ ಒಂದಷ್ಟು ಅಮೂಲ್ಯ ವಿಷಯಗಳಾಗಿವೆ. ಎಷ್ಟು ಅದ್ಭುತವಾದಂತಹ ವಿಷಯಗಳಲ್ವಾ ನಿಜ. ಅಲ್ಲಿ ಎಷ್ಟೋ ಇವತ್ತಿಗೂ ಇತಿಹಾಸ ಹೇಳುವಂತ ಹಲವಾರು ಬೀದಿಗಳು ತುಂಬಾ ಕುರುಗಳಿದೆ. ಹೇಳ್ತಾನ ನಾನು, ಗಣಪತಿ ದೇವಸ್ಥಾನ, ಶಂಕರನಾರಾಯಣ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ. ಶಿರಸಿನಲ್ಲಿ ಒಂದು ನದಿನೂ ಹುಟ್ಟುತ್ತೆ. ಇದು ನಮ್ಮ ಅಘನಾಶಿನಿ ನದಿಯ ಮೂಲ ಶಿರಸಿಯಲ್ಲೇ ಇದೆ. ಶಂಕರ ಹೊಂಡ ಅಂತ ಕರೀತಾರೆ. ಶಂಕರ ಹೊಂಡ ಅದು ಆ ನದಿಯ ಮೂಲ ಸ್ಥಾನ ಅಂತ, ಸತ್ಯ ಕೂಡ. ಈಗಿನ ಅಘನಾಶಿನಿ ನದಿ ಎಂಥ ಅದ್ಭುತವಾದ ನದಿ ಅಂತಂದ್ರೆ, ನಿಜಕ್ಕೂ ಅದಕ್ಕೆ ಡ್ಯಾಮ್ ಆಗ್ಬಾರ್ದು.
ಈಗ ಅಘನಾಶಿನಿಗೆ ಅಘನಾಶಿಗೆ ಡ್ಯಾಮ್ ಆಗುವಂತ ಯೋಚನೆಗಳೆಲ್ಲ ಇದೆಯಂತೆ. ಅದಾಗ್ಲಿಕ್ಕೆ ಬಿಡಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅದಕ್ಕೆ ವಿರೋಧ ಆಗತ್ತೆ, ಬಿಡೋದು ಇಲ್ಲ ಯಾರು. ಆದರೂ ಯಾವುದೇ ಡ್ಯಾಮ್ ಇಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಪರಿಶುದ್ಧವಾದಂತಹ ಒಂದು ನದಿ ಅಂದ್ರೆ ಅದು ಅಘನಾಶಿನಿ ನದಿ. ಎಷ್ಟು ವಿಚಿತ್ರ ಸರ್, ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ನದಿ ಹುಟ್ಟುತ್ತೆ ಅನ್ನೋದು ಬಹಳ ವಿಶೇಷ. ಅದು ಎಂಥ ನದಿ, ಅಘನಾಶಿನಿ, ಅದ್ಭುತವಾದ ನದಿ. ಅಂದ್ರೆ ನಿಜ ಹೇಳೋದು, ನದಿಗಳ ಹೆಸರು ಕೇಳೋದಕ್ಕೆ ಖುಷಿ ಆಗುತ್ತೆ. ನಿಜ, ಶಾಲ್ಮಲ, ಅಘನಾಶಿನಿ, ಕಾಳಿ, ಶರಾವತಿ ಅಲ್ವಾ, ಎಲ್ಲ ವಿಶೇಷವಾದ ನದಿಗಳೇ ಅವೆಲ್ಲ ಅಂತ ಹೇಳ್ಬಿಟ್ಟು ಸರ್ ತುಂಬಾ ಒಳ್ಳೆ ವಿಷಯಗಳನ್ನ ಶಿರಸಿ ಬಗ್ಗೆ ಇದು ಮಾಡಿದ್ರಿ. ಯಾಕಂದ್ರೆ ನನಗೆ ಆ ಬೀದಿನಲ್ಲಿ ಓಡಾಡಿದ ನೆನಪು ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿತ್ತು. ಸಿರ್ಸಿ ತಕ್ಷಣ ಬಹಳಷ್ಟು ವಿಷಯಗಳು ಬರುತ್ತೆ ಸರ್. ತಮ್ಮ ನೆನಪಿನಲ್ಲಿ ಬರುವಂತ ಸಿರ್ಸಿ ಅವರ ಚಿತ್ರಣ ಹೇಗಿದೆ? ಅಲ್ಲಿ ಸಿರ್ಸಿ, ಈಗ ನಾನು ತುಂಬಾ ಪ್ರಾಚೀನ ಸಂಗತಿಗಳನ್ನು ಹೇಳಿದ್ನಲ್ಲ, ಇತ್ತೀಚಿನ ಒಂದು 100-150 ವರ್ಷನ, 75-100-150 ವರ್ಷನ ಹಿಂದಿನ ಶಿರಸಿಯ ಹಿನ್ನೆಲೆಗಳನ್ನು ನೋಡಿದ್ರೆ ಒಂದಷ್ಟು ನಮಗೆ ಮನಪಟಲದಲ್ಲಿ ಮೂಡಿ ಬರ್ತದೆ, ಒಂದಷ್ಟು ಚಿತ್ರಣಗಳು. ಅದೆಲ್ಲ ನಮ್ಮ ತಂದೆಯವರು, ನಮ್ಮ ಅಜ್ಜನವರು ನೋಡಿದ್ದು. ನಾನು ಕೆಲವೊಂದನ್ನ ನೋಡಿದ್ದೇನೆ ಅದರಲ್ಲಿ. ಈಗಲೂ ಒಂದಷ್ಟು ಕೆಲವೊಂದು ಉಳ್ಕೊಂಡಿದೆ. ಅದರಲ್ಲಿ ಪಂಡಿತ್ ಲೈಬ್ರರಿ, ಶಿರ್ಸಿಯ ತುಂಬಾ ಪ್ರಾಚೀನ ಗ್ರಂಥಾಲಯ ಅದು. ಈಗಲೂ ಕೂಡ ಅದರ ಕಟ್ಟಡ ಹಾಗೆ ಉಳ್ಕೊಂಡಿದೆ. ಮುಂದೆ ಸಾರ್ವಜನಿಕ ಗ್ರಂಥಾಲಯ ತುಂಬಾ ಹಳೆತು, ಶತಮಾನಗಳ ಇತಿಹಾಸ ಇರುವಂತಹ ಒಂದು ಪ್ರಾಚೀನ ಗ್ರಂಥಾಲಯ. ಈಗಲೂ ಶಿರಸಿಯ ಹಳೆ ಬಸ್ ನಿಲ್ದಾಣದ ಎದುರುಗಡೆ ಅದರ ಕಟ್ಟಡ ಇದೆ. ಅದರ ಆ ಕಟ್ಟಡದ ಶೈಲಿ ಕೂಡ ನೋಡಿ, ಬ್ರಿಟಿಷ್ ಆರ್ಕಿಟೆಕ್ಚರ್ ಸ್ಟೈಲ್ ಕಾಣುತ್ತೆ. ತುಂಬಾ ಪ್ರಾಚೀನವಾದಂತ, ಅನೇಕ ದಶಕಗಳ ಹಿಂದಿನ ಒಂದು ಕಟ್ಟಡ ಪಂಡಿತ್ ಲೈಬ್ರರಿ. ಅಲ್ಲಿ ಎಂಥ ಅಮೂಲ್ಯವಾದ ಗ್ರಂಥಗಳೆಲ್ಲ ನಾವು ಇಂದಿಗೂ ಕೂಡ ನೋಡ್ಬೋದು. ಮತ್ತೆ 100 ವರ್ಷಗಳ ಹಿಂದಿನ ಪತ್ರಿಕೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಅನೇಕ ದಾಖಲೆಗಳೆಲ್ಲ ಇದೆ ನಮಗೆ. ಈ ಬುಕಾನನ್ ರಿಪೋರ್ಟ್ ಕೂಡ ನಾನು ಓದಿದ್ದು ಅಲ್ಲಿಂದಾನೆ. ಹೀಗಾಗಿ ಬುಕಾನನ್ ಈಗ ಒಂದು 200 ವರ್ಷದ ಹಿಂದೆ ಏನು ಭೇಟಿ ಕೊಟ್ಟಿದ್ನಲ್ಲ, 1801, ಈಗ ಸುಮಾರು 225 ವರ್ಷ ಹಿಂದೆ, ಎಕ್ಸಾಕ್ಟ್ಲಿ 225 years. ಅವನು 1801 ಫೆಬ್ರವರಿ 16 ಒಂದು ಸ್ಟಾರ್ಟ್ ಅವನು. ಅಲ್ಲೇ ಅವನು ಎಲ್ಲ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟು ಸಿರ್ಸಿಗೂ ಭೇಟಿ ಕೊಟ್ಟಿದ್ದು ಉಲ್ಲೇಖ ಮಾಡ್ತಾನೆ. ಮತ್ತೆ ಸೋಂದಾ ಭೇಟಿ ಕೊಟ್ಟಿದ್ದು ಎಲ್ಲ ಭೇಟಿ ಬರೆದಿದ್ದಾನೆ, ಮಾಡಿದ್ದಾರೆ, ಅದನ್ನೇ ವರ್ಕ್ ಮಾಡಿದ್ದಾರೆ ಅವರು. ಹೀಗಾಗಿ ಅಲ್ಲಿ ಪಂಡಿತ್ ಲೈಬ್ರರಿ ಒಂದು ತಗೊಂಡ್ರೆ, ಇನ್ನು ರಾಯಪ್ಪ ಹುಲೇಕಲ್ ಕನ್ನಡ ಶಾಲೆ ಅಂತ ಒಂದಿದೆ. ಅದು ತುಂಬಾ ಪ್ರಾಚೀನ ಕಟ್ಟಡ, ಅದಕ್ಕೂ ಶತಮಾನಗಳ ಇತಿಹಾಸ ಇದೆ. ತುಂಬಾ ಶತಮಾನಗಳ ಇತಿಹಾಸ, ಹಳೆಯ ಶಾಲೆ ಅದು. ಅದು ಅನೇಕ ಜನರನ್ನ ಕೊಡುಗೆ ಕೊಟ್ಟಂತ ಶಾಲೆ ಅದು. ಅನೇಕ ದಿಗ್ಗಜರನ್ನ ಕೊಟ್ಟಂತ ಒಂದು ಶಾಲೆ, ರಾಯಪ್ಪ ಹುಲೇಕಲ್ ಕನ್ನಡ ಶಾಲೆ ಅಂತ. ಅದು ಈಗ ಎಲ್ಲಿ ಬರುತ್ತೆ ಅಂತಂದ್ರೆ, ಶಿರ್ಸಿಯ 5 ಸರ್ಕಲ್ ಅಂತ ಒಂದಿದೆ. 5 ರಸ್ತೆಗಳು ಸೇರುವ ಆ 5 ಸರ್ಕಲ್ ಅಲ್ಲಿ ಅದು ಅಂಬೇಡ್ಕರ್ ಸರ್ಕಲ್ ಅಂತ ಕರೀತಾರೆ. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಸರ್ಕಲ್ ಆಗಿದೆ. ಆ ಸರ್ಕಲ್ ಅಲ್ಲಿ ಹತ್ರನೇ ಆ ರಾಯಪ್ಪ ಹುಲೇಕಲ್ ಕಟ್ಟಡ ಇದೆ. ಅದು ಕೂಡ ಬ್ರಿಟಿಷ್ ಆರ್ಕಿಟೆಕ್ಚರ್ ಸ್ಟೈಲ್ ಸಿಗತ್ತೆ. ಈಗೇನೋ ರಿನೋವೇಟ್ ಮಾಡ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆ ಇದೆ ಅಲ್ಲೇ ಸಮೀಪದ, ಅದು ಕೂಡ ಪ್ರಾಚೀನವಾದದ್ದು. ಶಿರ್ಸಿಯ ಸಾರ್ವಜನಿಕ ಆಸ್ಪತ್ರೆ ಕೂಡ ಪ್ರಾಚೀನ. ಆಮೇಲೆ ಪಟವರ್ಧನ್ ಹಾಸ್ಪಿಟಲ್. ಶಿರ್ಸಿಯಲ್ಲಿ ಈಗ ಅನೇಕ ಆಸ್ಪತ್ರೆಗಳು ಇರಬಹುದು, ಪ್ರಸಿದ್ಧ ಡಾಕ್ಟರ್ಗಳು ಇರಬಹುದು, ಆದ್ರೆ ಪಟವರ್ಧನ್ ಹಾಸ್ಪಿಟಲ್ಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ನಮ್ಮ ತಂದೆಯವರೆಲ್ಲ ಇದ್ದಾಗ ಒಬ್ರು ಪಟವರ್ಧನ್ ಡಾಕ್ಟರ್ ಅಂತಾನೆ ಫೇಮಸ್. ಅವರು ಅಲ್ಲಿ ಬಹಳ ಪ್ರಸಿದ್ಧರಾಗಿದ್ರು, ಶಿರ್ಸಿಯಲ್ಲಿ ಬಹಳ ಪ್ರಸಿದ್ಧರಾಗಿದ್ರು ಅಂತ. ಅವರು ಒಂದು ಸ್ಪರ್ಶಕ್ಕೆ ರೋಗಿಗಳು ನಿವಾರಣೆ ಆಗ್ತಾ ಇದ್ರು. ಅಂದ್ರೆ ಅಷ್ಟು ಒಂಥರ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಆ ಥರ ಈಗಲೂ ಇದೆ. ಈಗಲೂ ಕೂಡ ಅಲ್ಲಿ ಈ ಹೆಸರಿನ ಆಸ್ಪತ್ರೆ ಬಹಳ ಪ್ರಸಿದ್ಧವಾಗಿ ಇದೆ. ಅದು ಒಂದು. ಆಮೇಲೆ ಇನ್ನೊಂದು ನಾನು ಉಲ್ಲೇಖ ಮಾಡಬೇಕು ನಿಮ್ಗೆ ಅಂತಂದ್ರೆ, MES ವಿದ್ಯಾಸಂಸ್ಥೆ. ಅದು ಶತಮಾನಗಳ ಹಿಂದೆ ಹೋಗದೆ ಹೋದ್ರೂ ಕೂಡ ಒಂದು ಅರ್ಧ ಶತಮಾನಗಳ ಹಿಂದೆ ಅಂತೂ ಹೋಗತ್ತೆ. ಅನೇಕ ಒಂದು 5-6 ದಶಕಗಳ ಹಿಂದೆ ನಿರ್ಮಾಣವಾದಂತಹ ಒಂದು ಹಳೆಯ ಸಂಸ್ಥೆ. ನಾನು ಓದಿದ್ದು ಕೂಡ ಅದೇ ಸಂಸ್ಥೆಯಲ್ಲಿ. ಅದು ಮೋಟಿನ್ಸರ ತಿಮ್ಮಪ್ಪ ಹೆಗಡೆ ಅವರಿಂದ ಸ್ಥಾಪನೆ ಆದದ್ದು. ಆಮೇಲೆ ನಗರಸಭೆ ಕಟ್ಟಡ, ಅದೀಗ ಹೊಸದಾಗಿ ಆಗಿದೆ. ಈಗ ಒಂದು 10-15 ವರ್ಷದ ಹಿಂದೆ ಹೊಸ
ಕಟ್ಟಡ ನಿರ್ಮಾಣ ಆಗಿದೆ, 20 ವರ್ಷನೇ ಆಗಿರ್ಬೋದು. ಮೊದಲು ಹಿಂದಿನ ನಗರಸಭೆ ಕಟ್ಟಡ ಶಿರಸಿಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇತ್ತು. ಅದು ಶತಮಾನಗಳ ಹಿಂದಿನ ಇತಿಹಾಸ ಇರುವಂತ ಬಿಲ್ಡಿಂಗ್ ಇನ್ನೂ ಇದೆ. ಇಲ್ಲ, ತೆಗೆದ್ಬಿಟ್ಟಿದ್ದಾರೆ, ಅಲ್ಲಿ ಹೊಸ ಸಂಕೀರ್ಣ ಆಗ್ಬಿಟ್ಟಿದೆ. ಅಲ್ಲಿ ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿ ಬೇರೆ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿ ಅಲ್ಲಿ ಈಗೆಲ್ಲ ಬೇರೆ ಬೇರೆ ಸ್ಟೋರ್ಗಳೆಲ್ಲ ಬಂದ್ಬಿಟ್ಟಿದೆ, ಕಾಂಪ್ಲೆಕ್ಸ್ ಗಳು ಬಂದಿದೆ. ಅದು ಇಲ್ಲ, ಆ ಕಟ್ಟಡ ಕಾಣಲ್ಲ, ಈಗ ಹೋಗ್ಬಿಟ್ಟಿದೆ ಅದು. ಬಟ್ ಈಗ ಒಂದು 20 ವರ್ಷ ಹಿಂದವರೆಗೂ ಇತ್ತು ಅದು. ನನ್ನ ಬಾಲ್ಯದಲ್ಲೆಲ್ಲ ನಾನು ನೋಡಿದೆ, 20-25 ವರ್ಷದ ಹಿಂದೆಲ್ಲ ಇತ್ತು ಅದು. ಬಟ್ ಈಗ ಇಲ್ಲ, ಅದನ್ನ ತೆಗೆದಿದೆ. ಅದೊಂದು ಪ್ರಾಚೀನ ಕಟ್ಟಡ ಇತ್ತು, ಬಟ್ ಇವಾಗ ಇಲ್ಲ, ಸುಮಾರು ವರ್ಷ ಆಯ್ತು ಅದು ರಿಮೂವ್ ಮಾಡಿ. ಸೊ ಇವಿಷ್ಟು, ಇನ್ನೂ ಕೆಲವೊಂದಷ್ಟು ಇರ್ಬೋದು, ನಂಗೆ ತಕ್ಷಣ ನೆನಪಾಗೋದು ಇವಿಷ್ಟು. ಸೊ ಒಟ್ಟಾರೆಯಾಗಿ ಈ ಶಿರಸಿ ಹೇಳುವಂಥದ್ದು ನಮಗೆ ಕಟ್ಟಡಗಳ ಮೂಲಕ, ದೇವಾಲಯಗಳ ಮೂಲಕ, ಆಮೇಲೆ ಇದು ಈ ಪುಷ್ಕರಣಿ ಹೊಂಡಗಳು ಅಂತ ಹೇಳ್ತೀವಲ್ಲ ಅದ್ರ ಮೂಲಕ ಒಂದಷ್ಟು ಗತಕಾಲದ ಗತಿಬಿಂಬಗಳು ಉಳಿಸ್ಕೊಂಡು ಬಂದು ನಮಗೆ ಪ್ರಾಚೀನ ಮೆಲುಕುಗಳನ್ನು ಹಾಕಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಆಮೇಲೆ ಕಡವೆ ಹೆಗಡೆಯವರು ನೇತೃತ್ವದಲ್ಲಿ ನಿರ್ಮಾಣವಾದಂತಹ ತೋಟಗಾರ ಸೊಸೈಟಿ, ಅದು ತೋಟಗಾರ ಸೊಸೈಟಿ ಬಹಳ ಹಳೆಯ ಸಂಸ್ಥೆ. ಅದನ್ನ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದಲೇ ಮಾಡಿದ ಸಂಸ್ಥೆ. ಈಗ ಅದು ಬೇರೆ ಬೇರೆ ಸ್ವರೂಪಗಳೊಂದಿಗೆ ಕುರಿತುಕೊಂಡು ಹೋಗ್ತಾ ಇದೆ. ಬಟ್ ಆ ಕ್ರೆಡಿಟ್ ಕಡವೆ ಹೆಗಡೆಯವರಿಗೆ ಸಲ್ಲಬೇಕಾಗತ್ತೆ. ಸೊ ಮೋಟಿನ್ ಸರನ್ ತಿಮ್ಮಪ್ಪ ಹೆಗಡೆಯವರು, ಕಡವೆ ಹೆಗಡೆಯವರು, ಇವರು ಆ ಕಾಲದಲ್ಲಿ ಒಂದು 60-70 ವರ್ಷಗಳ ಹಿಂದೆ ಶಿರಸಿಯನ್ನ ಬೆಳೆಸಲಿಕ್ಕೆ ಅವರದೇ ಆದಂತಹ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಜನ ಇದ್ದಾರೆ, ಇವರಿಬ್ಬರೇ ಅಂತ ಅಲ್ಲ, ಇನ್ನೂ ಅನೇಕ ಜನ ಇದ್ದಾರೆ. ಅವರ ಕೊಡುಗೆಗಳೆಲ್ಲ ನಮಗೆ ಸ್ಮರಣೀಯ ಅಂತಾನೆ ಅನಿಸ್ಕೊಳ್ತೇವೆ. ಸೊ ಶಿರಸಿಯ ಇತಿಹಾಸ ಇವುಗಳೆಲ್ಲವನ್ನು ನಮಗೆ ಮೆಲ್ಕು ಹಾಕೋ ಮಾಡ್ತಾರೆ. ನಾವು ಇವತ್ತು ಶಿರಸಿ ಹೋಯ್ತಂತಂದ್ರೆ ದೇವಿಕೆರೆ, ದೇವಿಕೆರೆ ಮತ್ತೆ ಝೂ ಸರ್ಕಲ್ ಅಂತ ಏನಕ್ಕೆ ಹೆಸರು ಬಂತು? ಅಲ್ಲಿ ಜೂ ಇತ್ತು ಅಲ್ಲಿ. ನಾನು ಅದೇ ಹೇಳ್ತಾ ಇದ್ದೆ, ನಾನೇನ್ ಮನವಿ ಕೊಡುವಾಗ ಸುಮ್ಮನೆ ಝೂ ಸರ್ಕಲ್ಗೆ ನೀವು ಶಿರಸಿ ಸ್ಥಾಪಕ ರಾಮಚಂದ್ರ ನಾಯಕ ಸರ್ಕಲ್ ಅಂತ ಮಾಡಬಹುದು. ಯಾಕೆಂದ್ರೆ ಅದಕ್ಕೆ ಯಾವುದೇ ಐತಿಹಾಸಿಕ ಹಿನ್ನೆಲೆ ಇಲ್ಲ. ಅಲ್ಲಿ ಹಿಂದೆ ಒಂದು ಸಣ್ಣ ಝೂ ನಮ್ನಿ ಇತ್ತಲ್ಲಿ, ಒಂದಷ್ಟು ಪ್ರಾಣಿಗಳು ಇತ್ತು. ಝೂ ಸರ್ಕಲ್ ಹಿಂದೆ ಒಂದು ಝೂನೇ ಇತ್ತು ಅಲ್ಲಿ. ಅಲ್ಲಿ ಒಂದಷ್ಟು ಪ್ರಾಣಿಗಳೆಲ್ಲ, ಈಗ ಅದು ಜಸ್ಟ್ ಒಂದು ಪಾರ್ಕ್ ತರ ಮಾಡಿ ಗಾರ್ಡನ್. ಈಗಲೂ ಕೂಡ ಒಂದಷ್ಟು ಪ್ರಾಣಿಗಳು ಇದೆ ಅಲ್ಲಿ, ನೀವು ಹೋಗಿ ಗಮನಿಸಿದ್ರೆ ನೋಡ್ಬೋದು. ನಾ ಈಗ ಒಂದು 5-6 ವರ್ಷ ಹಿಂದೆ ಹೋಗಿದ್ದೆ, ಆಗ ನೋಡ್ ನೆನಪು. ಬಟ್ ಮೊದ್ಲೆಲ್ಲ ಪ್ರಾಣಿಗಳು ಇದ್ವು ಅಲ್ಲಿ, ಝೂ ಆಗಿತ್ತು, ಸಣ್ಣ ಪ್ರಮಾಣ ಝೂ ಇತ್ತು, ಅದಕ್ಕೋಸ್ಕರ ಬಂದಿತ್ತು ಅದು. ಬಟ್ ಈಗ ಝೂ ಇಲ್ಲ ಅಲ್ಲಿ. ಸೊ ಅದ್ರ ಬದಲಿಗೆ ನಾವು ಸೋದೆ ರಾಮಚಂದ್ರ ನಾಯಕ ಸರ್ಕಲ್ ಅಂತ ಮಾಡಿದ್ರೆ ಹೆಚ್ಚು ಅರ್ಥ ಬರ್ತಿತ್ತು ಅಂತ ಅನ್ಸುತ್ತೆ. ಆಮೇಲೆ ಅಶ್ವಿನಿ ಸರ್ಕಲ್ ಅಂತ ಒಂದಿದೆ, ಅದು ತುಂಬಾ ಹಳೆ ದಿನ ಹೋಟೆಲ್ ಏನೋ ಇತ್ತಂತ ಅಲ್ಲಿ, ಆ ಹೆಸರಿನ ಹೋಟೆಲ್ ಇತ್ತಂತೆ, ಅದಕ್ಕೋಸ್ಕರ ಬಂದಿತ್ತು ಅಶ್ವಿನಿ ಸರ್ಕಲ್ ಅಂತ. ಆಮೇಲೆ ಯಲ್ಲಾಪುರ ನಾಕೆ ಅಂತ ಒಂದಿದೆ. ಆ ಯಲ್ಲಾಪುರ ನಾಕೆ ಮೊದ್ಲಿಂದ ಇದ್ದಿದ್ದ ಹೆಸರೇ, ಯಲ್ಲಾಪುರ ಕಡೆ ಹೋಗುವಂತ ಒಂದು ಪ್ರದೇಶ, ಅದು ಯಲ್ಲಾಪುರ ನಾಕೆ ಅಂತ ಕರೀತಾರೆ. ಹೀಗೆ ಕೆಲವೊಂದಷ್ಟು ಹಳೆಯ ಅನೇಕ ದಶಕಗಳ ಕಟ್ಟಡಗಳನ್ನ. ದೇವಿಕೆರೆ ಬಗ್ಗೆ ಕೇಳ್ತಾ ಇದ್ದೆ. ಅದೇ ದೇವಿಕೆರೆ ಅಂತಂದ್ರೆ ದೇವಿಯ ವಿಗ್ರಹ ಅಲ್ಲಿ ಸ್ವಲ್ಪ ಗೊಂದಲ ಇದೆ, ಕೆಲವರು ಒಪ್ಪಲ್ಲ ಅದನ್ನ. ಅಲ್ಲಿ ದೇವಿ ವಿಗ್ರಹ ಸಿಕ್ಕಿಲ್ಲ ಅಂತ ಕೆಲವರು ಹೇಳಿದ್ರೆ, ಕೋಟೆಕೆರೆಯಲ್ಲಿ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆದ್ರೆ ಮೇಲ್ನೋಟಕ್ಕೆ ನಮ್ಗನ್ಸುತ್ತೆ ಹೆಸರೇ ಇದೆಯಲ್ಲ ದೇವಿಕೆರೆ ಅಂತ, ಮೋಸ್ಟ್ಲಿ ಅಲ್ಲಿ ದೇವಿಯ ವಿಗ್ರಹ ಸಿಕ್ಕಿದ್ದಲ್ಲೇ, ಅದಕ್ಕೋಸ್ಕರ ದೇವಿಯ ಕೆರೆ ಅಂತ ಹೆಸರು ಬಂದಿದೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಬೇರೆ ಕಾರಣಗಳು ಇರ್ಬೋದು, ನನಗೆ ಬೇರೆ ದಾಖಲೆ ಏನು ಸಿಕ್ಕಿಲ್ಲ. ಈ ಯಾವುದೋ ಒಂದು ದೇವಿ ಹೇಳುವಂತಹ ಮಹಿಳೆ ತೋಡಿಸಿದ ಕೆರೆ ಆದ್ದರಿಂದಲೂ ದೇವಿ ಕೆರೆ ಆಗಿರಬಹುದು, ಆದ್ರೆ ಅದಕ್ಕೆ ದಾಖಲೆ ಇಲ್ಲ. ದಾಖಲೆ ಸಿಕ್ಕರೆ ಅಧಿಕೃತವಾಗಿ ಹೇಳ್ತಿದ್ದೆ, ಬಟ್ ಇಲ್ವಲ್ಲ. ಹೀಗಾಗಿ ಈಗ ಅಸೆಂಪ್ಷನ್ ಅಷ್ಟೇ ನಮ್ಗೆ ಉಳಿದಿರುವುದು ರಿಲೇಟೆಡ್ ಟು ದಟ್ ನೇಮ್. ಆ ನೇಮ್ಗೆ ಸಂಬಂಧಪಟ್ಟು ಅದು ಕೂಡ ಈಗ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಕೋಟೆಕೆರೆ ಮತ್ತೆ ದೇವಿಕೆರೆ ಎರಡನ್ನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಬಸ್ ಸ್ಟ್ಯಾಂಡ್ ಹತ್ರನೋ ಎಲ್ಲೋ ಒಂದು ಪುತ್ಥಳಿ ನಿರ್ಮಾಣ, ಈ ಉದಾಹರಣೆಗೆ ಹುಬ್ಳಿಯಲ್ಲಿ ಚೆನ್ನಮ್ಮನ ಪುತ್ಥಳಿ ನಿರ್ಮಾಣ ಎಷ್ಟು ಲುಕ್ ಇದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಸಾಂಸ್ಕೃತಿಕ ಇನ್ಫ್ಲೂಯೆನ್ಸ್ ಆಗುತ್ತೆ ನಮ್ಗೆ. ನೀವು ಎಲ್ಲಿಂದಾದ್ರೂ ಹೋಗಿ ಅದನ್ನ ನೋಡ್ಕೊಳ್ಳದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಶಿರಸಿ ಸ್ಥಾಪಕನದೊಂದು ಪುತ್ಥಳಿ ನಿರ್ಮಾಣ ಮಾಡಬಹುದಲ್ಲ, ಇಚ್ಛಾಶಕ್ತಿ ಬೇಕು ಅಷ್ಟೇ. ಈಗ ನೀವು ರಾಜಕೀಯ ಕಾರಣಕ್ಕಾಗಿ ಯಾರ್ಯಾರದ್ದು ಪುತ್ಥಳಿ ಮಾಡ್ತೀರಿ, ನಿಮಗೆ ಬೇಕಾದವ್ರ ಪುತ್ಥಳಿ ಮಾಡ್ಕೊತೀರಿ ರಾಜಕೀಯದವರು. ಹಾಗೆ ಇದು ರಾಜಕೀಯ ಬಿಟ್ಟು ಸಾರ್ವಜನಿಕವಾಗಿ ಯೋಚನೆ ಮಾಡ್ಕೊಂಡು ಒಂದು ಶಿರಸಿಯ ಸ್ಥಾಪಕಂತ ಒಂದು ನಿರ್ಮಾಣ ಮಾಡಬಹುದು. ರಾಮಚಂದ್ರ ನಾಯಕ ಫೌಂಡರ್ ಅಲ್ವಾ, ಕಟ್ಟಿದವನನ್ನು ಒಂದು ಪುತ್ಥಳಿ ಬೇಡವಾ? ಹೀಗಾಗಿ ಅದು
ಆಶಯ ನೋಡೋಣ ಏನಾಗುತ್ತೆ ಅಂತ. ಸೊ ಬಹಳ ವಿಶೇಷಗಳಿದೆ ಸರ್ ಸಿರ್ಸಿಯಲ್ಲಿ. ನಿಜ. ಹಾಗೆ ನನ್ನ ಸ್ನೇಹಿತರು ಕೆಲವು ಹೇಳ್ತಾರೆ ಸರ್ಕಾರ ಮಸಾಲೆ ದೋಸೆ. ಹಾ ಹೌದು ಹೌದು, ಅದು ಫೇಮಸ್ ಇದೆ. ಇದು ಸರ್ಕಾರ ಹೋಟೆಲ್ ಮಸಾಲ ದೋಸೆ. ಖಾದ್ಯಗಳು ಅಂತಾನೆ ಒಂದಷ್ಟು ಇದೆ. ತೊಡೆದೇವು, ಕಬ್ಬಿನ ಹಾಲಿಂದ ಮಾಡಿದ್ದು ಅವೆಲ್ಲ ಫೇಮಸ್. ಸಿರ್ಸಿಯ ಅಪ್ಪೆಮಿಡಿ, ಉಪ್ಪಿನಕಾಯಿ ಅಪ್ಪೆಮಿಡಿ ಇವೆಲ್ಲ ಫೇಮಸ್. ಏಲಕ್ಕಿ, ಮೆಣಸು, ಅಡಿಕೆ ಇವೆಲ್ಲ ಸಿರ್ಸಿಗೆ ಸಂಬಂಧಪಟ್ಟು ಒಂದ್ ಕಾಲದಲ್ಲಿ ಮೆಣಸಿನ ರಾಜ್ಯ ಅಂತಾನೆ ಕರೀತಾ ಇದ್ರು ಈ ಪ್ರದೇಶವನ್ನು. ಬಿಕಾಸ್ ಕಾನ್ಸ್ಟಂಟಿನೋಪಲ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಈ ನಮ್ಮ ಭಾಗದಿಂದ ಹೋದ ಮೆಣಸು ಜಗತ್ತಿನ ಅತ್ಯಂತ ಉತ್ಕೃಷ್ಟ ಮೆಣಸು ಅಂತ ಗುರುತಿಸಿಕೊಂಡಿತ್ತು. ಮೆಣಸಿನ ರಾಜ್ಯ ಅಂತಾನೆ ಕರೀತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಚನ್ನಭೈರಾದೇವಿ, ಗೇರು ಸೊಪ್ಪೆಯ ರಾಣಿ ಚೆನ್ನಭೈ, ಪೆಪ್ಪರ್ ಕ್ವೀನ್ ಅಂತ ಕರೀತಾ ಇದ್ರು. ಬಹಳ ಅದ್ಭುತವಾದಂತ ವಿಷಯ ಸರ್. ಸಿರ್ಸಿ ನಮ್ ಕಣ್ಮುಂದೆ ಬಂದಾಗ ಆಗ್ತಾ ಇದೆ ಪ್ರತಿಯೊಂದು.